ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದ 8 ಮಂದಿ ಸಾವನ್ನಪ್ಪಿದ್ದಾರೆ. ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ 8 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ದುರಂತ ಆಗಿದೆ. ಒಂದೇ ಕುಟುಂಬದ 8 ಮಂದಿ ನದಿಯಲ್ಲಿ ಮುಳುಗಿ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ನಡೆದಿದೆ. ಕಪ್ಪೆ ಚಿಪ್ಪು ತೆಗೆಯಲು ಒಂದೇ ಕುಟುಂಬದ 11 ಜನ ಹೋಗಿದ್ರಂತೆ. 11 ಜನರ ಪೈಕಿ 8 ಮಂದಿ ಸಾವನ್ನಪ್ಪಿದ್ದಾರೆ, 3 ಕಣ್ಮರೆಯಾಗಿದ್ದಾರೆ. ಮೃತರೆಲ್ಲರೂ ಭಟ್ಕಳ ತಾಲೂಕಿನ ಶಿರಾಲಿ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ನಾಪತ್ತೆಯಾದವರಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ, ಶೋಧ ಕಾರ್ಯ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಯಾಕಿದೆಲ್ಲ ಬೇಕಾಗಿತ್ತು? ಅದು ಕೂಡ 11 ಜನ ಒಂದೇ ಕುಟುಂಬಸ್ಥರು, ಒಂದೇ ಕುಟುಂಬದವರು 11 ಜನ ನೀರಲ್ಲಿ ಇಳಿದಿದ್ದಾರೆ, ನದಿಯಲ್ಲಿ ಇಳಿದಿದ್ದಾರೆ. ಏನೋ ಕಪ್ಪೆ ಚಿಪ್ಪು ತೆಗೆಯೋದಕ್ಕಂತೆ. 8 ಮಂದಿ ಸಾವನ್ನಪ್ಪಿರುವುದು 11 ಜನರ ಪೈಕಿ 8 ಮಂದಿ ಒಂದೇ ಕುಟುಂಬದವರು. ಹೆಂಗಿರ್ಬೇಡ ಪರಿಸ್ಥಿತಿ. ಬಹಳ ನೋವಿನ ಸಂಗತಿ ಇದು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಆಗಿರುವಂತಹ ದುರಂತ. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಒಂದೇ ಕುಟುಂಬದ 11 ಜನ ನೀರಲ್ಲಿ ಇಳಿದಿರ್ತಾರೆ ನದಿಯಲ್ಲಿ. ಆ ಪೈಕಿ 8 ಮಂದಿ ಸಾವನ್ನಪ್ಪಿದ್ದಾರೆ, 3 ಕಣ್ಮರೆ ಆಗಿದ್ದಾರೆ. ಇನ್ನೂ ಅವರು ಸಿಕ್ಕಿಲ್ಲ. ಅವರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು. ಮೃತರೆಲ್ಲರೂ ಭಟ್ಕಳ ತಾಲೂಕಿನ ಶಿರಾಲಿ ಮೂಲದವರು. ನಾಪತ್ತೆಯಾದವರಿಗಾಗಿ ಪೊಲೀಸ್ನವರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಾರವಾರ ರಿಪೋರ್ಟರ್ ಅಫ್ತಾಬ್. ಯಾವಾಗ ಆಗಿರುವಂತಹ ಘಟನೆ ಇದು? ಜೊತೆಗೆ ಯಾಕೆ ನದಿಯಲ್ಲಿ ಇಳಿದಿದ್ರು ಅವರು? ಅದು ಒಂದೇ ಕುಟುಂಬಸ್ಥರು 11 ಜನ. ರಾಮ್, ಇದು ಈಗ ಬಂದಿರೋದು ಮಾಹಿತಿ ಪ್ರಕಾರ ಈ ಘಟನೆ ಈಗ ಬೆಳಗಿನ ಜಾವದಲ್ಲಿ ನಡೆದಿರೋದು. ಕಪ್ಪೆ ಚಿಪ್ಪು ತೆಗೆಯಲು ಇದು ಒಂದೇ ಕುಟುಂಬದವರು ಟೋಟಲ್ ಒಟ್ಟು 11 ಜನ ಸೇರಿ ಒಂದೇ ಇದರಲ್ಲಿ ಹೋಗಿರೋದು. ಇವರು ಬೋಟಿನಲ್ಲಿ ಹೋಗಿರೋದು. ಬಟ್ ಅಲ್ಲಿ ಏನೊಂದು ಕಾರಣಕ್ಕೆ ಬೋಟ್ ಅದು ಮುಳುಗಿದ್ದೆ. ಅದರೊಳಗೆ ಏನಾಯ್ತು, 8 ಮಂದಿ ಸಾವಿನಪ್ಪಿರೋದ ಶಂಕೆ, ಅಂದ್ರೆ ಸಾವಿನಪ್ಪಿದ್ದಾರೆ. ಇದು ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ಸಾವಿನಪ್ಪಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅದರೊಳಗೆ 3 ಮಂದಿ ಇನ್ನೂ ಕಾಣೆಯಾಗಿದ್ದಾರೆ. ಇದಕ್ಕೆ ಶೋಧ ಕಾರ್ಯ ಇನ್ನೂ ನಡೆದಿದೆ. ಸ್ಥಳಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ ಮತ್ತು ಶೋಧ ಕಾರ್ಯ ಮುಂದೆ ನಡೆಸಿದ್ದಾರೆ. ಒಟ್ಟು ಇದು ಇಡೀ ಜಿಲ್ಲೆಗೆ ಅಲ್ಲ, ಇಡೀ ಕರ್ನಾಟಕದ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಒಂದೇ ಕುಟುಂಬದವರೇ ಟೋಟಲಿ ಇದರಲ್ಲಿ ಸಾವಿನಪ್ಪಿದ್ದಾರೆ. ಇನ್ನು ಮತ್ತು ಮಾಹಿತಿ ನಾವು ತೆಗಿತಾ ಇದ್ದೇವೆ ರಾಮ್. ಸದ್ಯಕ್ಕೆ ಇಷ್ಟೇ ಲಭ್ಯವಾಗಿದೆ. ಈಗ 11 ಜನ ಒಂದೇ ಕುಟುಂಬದವ್ರು ಹೇಳಿದ್ದಾರೆ ಅಂತ ಅಂದ್ರೆ ಎಲ್ಲರೂ ದೊಡ್ಡವರಾಗೇ ಇರ್ತಾರೆ. ಅಂದ್ರೆ ಎಲ್ಲ ಈಗ 18-20-18 ಮೇಲೇನೆ ಇರ್ತಾರೆ ಆಲ್ಮೋಸ್ಟ್. ಸೊ ಆ ಪೈಕಿ ಅವ್ರ ಕುಟುಂಬಸ್ಥರು ಯಾರಾದ್ರೂ ಬಂದಿದ್ದಾರಾ ಸ್ಥಳಕ್ಕೆ? ಇನ್ನುಳಿದಂಥವ್ರು ಜೊತೆಗೆ 3 ಜನ ಕಾಣೆ ಆಗಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ? ಅವರೆಲ್ಲ ಬದುಕುಳಿದಿದ್ದಾರಂತ ಅಥವಾ ಏನ್ ಕತೆ? ಇದು 3 ಜನ ಕಾಣೆ ಆಗಿರೋದು ಇನ್ನು ಅದ್ರ ಬಗ್ಗೆನೇ ಶೋಧ ಕಾರ್ಯ ನಡೀತಾ ಇದೆ. ಬಟ್ ಇದು 8 ಮಂದಿ ಏನಾಗಿದ್ದಾರೆ ಇವ್ರದ್ದು ಕುಟುಂಬಸ್ಥರು ಇನ್ನು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬಟ್ ಸ್ಥಿತಿ ಗಂಭೀರತೆ ಆಗಿರೋದ್ರಿಂದ ಪೊಲೀಸರು ಏರಿಯಾವನ್ನು ಬ್ಯಾರಿಕೇಡ್ ಕೂಡ ಮಾಡಿಕೊಂಡು ಈಗ ಶೋಧ ಕಾರ್ಯ ನಡೆಸಿದ್ದಾರೆ. ಈಗ ಸದ್ಯ ಈಗ ಇನ್ನಷ್ಟು ಮಾಹಿತಿ ಬರ್ಬೇಕಾಗಿದೆ ರಾಮ್. ಈಗ 11 ಜನ ಇಳಿದಿದ್ದಾರೆ ಅಂತ ಅಂದ್ರೆ ಆ ಪೈಕಿ ಯಾರಿಗೂ ಈಜು ಬರ್ತಾ ಇರ್ಲಿಲ್ವಾ? ಈಜು ಬರದೆ ಅಷ್ಟು ದೊಡ್ಡ ನದಿಯಲ್ಲಿ ಇಳಿಯೋದಕ್ಕೆ ಹೆಂಗ್ ಸಾಧ್ಯ ಅಂತ? ಈಜು ಬರದೇನೆ ಸತ್ತೋದ್ರ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ರಾಮ್, ಈಗ ಬಂದಿರೋದು ಒಂದು ಮಾಹಿತಿ ಪ್ರಕಾರ ಅದರಲ್ಲಿ ಕೆಲವೊಬ್ಬರಿಗೆ ಈಜಾಡ್ಲಿಕ್ಕೆ ಬರ್ತಿತ್ತು. ಬಟ್
ಅಲ್ಲಿ ಭಟ್ಕಲ್ ಹಾಗೂ ಕರಾವಳಿ ಭಾಗದವರಿಗೆ ಈಜಾಡೋದು ಎಲ್ಲರಿಗೂ ಬರೋದು ಇದೆ. ಬಟ್ ಇದರಲ್ಲಿ ಈಗ ಆಗಿರೋದು ಆಕ್ಚುಯಲ್ ಘಟನೆ ಏನಿದೆ ಅಂತ ಸರಿಯಾಗಿ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಯಾಕಂದ್ರೆ ಆ ಬೋಟ್ ಅಲ್ಲಿ ಕಪ್ಪು ಚಿಪ್ಪೆ ತೆಗೆಯಲು ಹೋಗೋರಿಗೆ ಎಲ್ಲರಿಗೆ ಮೋಸ್ಟ್ಲಿ ಈಜಾಡ್ಲು ಬರುತ್ತೆ. ಬಟ್ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ, ಯಾವ ತರ ಇರುತ್ತೆ, ಹೋಗ್ಬೇಕು, ಏನದು ಸೇಫ್ಟಿ ತಗೊಳ್ಬೇಕು. ಬಟ್ ಇಲ್ಲಿ ಆಗಿರೋದು ಏನ್ ಘಟನೆ ಅಂತ ಎಕ್ಸಾಕ್ಟ್ಲಿ ಈಗ ಇನ್ನು ಮಾಹಿತಿ ಲಭ್ಯವಾಗಿಲ್ಲ. ಇದಕ್ಕೆ ಈಗ ಪೊಲೀಸರು ಈಗ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬಟ್ ಇದರೊಳಗೆ ನೀವು ಹೇಳಿದ ಪ್ರಕಾರ ಎಲ್ಲರೂ ದೊಡ್ಡವರು ಇದ್ದಾರೆ. ಈಗ ಮುಂದೆ ಏನು ತನಿಖೆ ಇದರ ಏನ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಇಂಥ ಘಟನೆಗಳಾದಾಗ ನಿಜಕ್ಕೂ ಆಶ್ಚರ್ಯ ಅನಿಸೋದು, ಒಂದೇ ಕುಟುಂಬದವರು 11 ಜನ ನೀರಲ್ಲಿ ಇಳಿತಾರೆ ಅಂತ ಅಂದರೆ ಯಾವುದೇ ರೀತಿಯಾದಂಥ ಸೇಫ್ಟಿ ಮೇಜರ್ ಯೂಸ್ ಮಾಡಿಲ್ವಾ ಹಾಗಾದರೆ? ಅದ್ರ ಜೊತೆಗೆ ಈಜು ಬರದೇನೆ ಇಳಿದವ್ರು ಆ ಕೆಳಗಡೆ ನದಿಯಲ್ಲಿ, ಅದು ಯಾವ ರೀತಿಯಾಗಿ ಇವರು ಸತ್ತು ಹೋದರು ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನದಿಯಲ್ಲಿ, ಅಷ್ಟು ದೊಡ್ಡ ನದಿಯಲ್ಲಿ ಇಳಿಬೇಕು ಅಂತ ಅಂದರೆ ಒಂದು ಧೈರ್ಯ ಬೇಕು. ಜೊತೆಗೆ ಈಜು ಬರದೆ ಆ ಧೈರ್ಯ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಜು ಬರದೇನೆ ನದಿಯಲ್ಲಿ ಅಥವಾ ಒಂದು ಹಳ್ಳದಲ್ಲಿ ಹರಿಯೋ ನೀರಲ್ಲಿ ಇಳಿದ್ಬಿಟ್ರೆ ಮುಗ್ದೇ ಹೋಯ್ತು ಕತೆ. ಇದು ಅಷ್ಟು ರಭಸವಾಗಿ ನದಿ ಅಂತ ಅಂದರೆ ಹರಿತಾ ಇರುತ್ತೆ. ಸೊ ಅಂಥ ನದಿಯಲ್ಲಿ 11 ಜನ ಒಂದೇ ಕುಟುಂಬಸ್ಥರು ಇಳಿತಾರೆ. ನಿಜಕ್ಕೂ ಕೂಡ ಭಾಳ ಆಶ್ಚರ್ಯಕರ ಸಂಗತಿ ಇದು. ಜೊತೆಗೆ ಪ್ರಾಥಮಿಕವಾಗಿ ಪೊಲೀಸ್ನವರು ಈಗ 3 ಜನನ ಹುಡುಕ್ತಾ ಇದ್ದಾರೆ. 8 ಮಂದಿ ಶವಗಳನ್ನು ಹೊರ ತೆಗೆದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾಕೆ ಇಳಿದಿದ್ರು, ಜೊತೆಗೆ ಹೇಗಾಯ್ತಿದೆಲ್ಲ ಘಟನೆ ಅನ್ನೋದರ ಬಗ್ಗೆ ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಜೊತೆಗೆ ಇವರ ಇನ್ನುಳಿದಂಥ ಕುಟುಂಬಸ್ಥರು ಯಾರಾದರೂ ಆ ಜಾಗಕ್ಕೆ ಬಂದಿದ್ದಾರಾ, ಬಂದು ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಹೆಕ್ಕಿ ತೆಗಿತಾರೆ ಪೊಲೀಸ್ನವರು.